ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು ನಮಗೆ ಏನಾದರೂ ಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಜಾಗ ಕೊಡಿಸಿ ಅಂತಕ್ಕಂಥದ್ದು. 10 ವರ್ಷ ವಿರಾಮ ಇತ್ತು. 10 ವರ್ಷ ಯಾವುದೂ ನನ್ನ ಮೇಲೆ ಜವಾಬ್ದಾರಿ ಇರಲಿಲ್ಲ, ನಾನೇನು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇರಲಿಲ್ಲ, ಅಥವಾ ನನ್ನ ಮೇಲೆ ಆಬ್ಲಿಗೇಷನ್ನು ಇರಲಿಲ್ಲ. ಆದರೆ ಈಗ 2023ರಲ್ಲಿ ಗೆದ್ದ ಮೇಲೆ ನಾನು ಯೋಚನೆ ಮಾಡಿ ಏನಾದರೂ ಒಂದು ಆಸೆ ತೀರಿಸ್ಬೇಕಲ್ಲ ಎಲ್ಲರಿಗೂ. ಯಾಕೆಂದರೆ ನೀವು ನೋಡಿದ್ದೀರ, ರಾಜಕಾರಣದಲ್ಲಿ ರಾಜಕೀಯ ಅವಕಾಶಗಳಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವಂಥದ್ದಕ್ಕೆ ಅದೊಂದು ರೀತಿ ನಿರಂತರವಾಗಿ ಭಾಳ ವರ್ಷಗಳಿಂದ ಇರಲಿಲ್ಲ. ಇದು ನಮ್ಮ ಚಿಂತಾಮಣಿಯಲ್ಲಿ ಈ ಹೊರಗಡೆಯಿಂದ ಬಂದಂಥವರು ಮತ್ತು ಅವ್ರಿಗೆ ಸ್ವಲ್ಪ ಕೆಲವರು ಕುಮ್ಮಕ್ಕು ಕೊಡುವಂಥವ್ರು ಇದ್ದಾರೆ, ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಚಿಂತಾಮಣಿಯಲ್ಲಿ ಆಂಜನೇಯ ರೆಡ್ಡಿ ಅವರ ಕುಟುಂಬ, ಚೌಡರೆಡ್ಡಿ ಅವರು ಮತ್ತು ಸುಧಾಕರ್ ಅವರು ಎಲ್ಲ ಜಾತಿ ಧರ್ಮದ ಜೊತೆ ಚೆನ್ನಾಗಿದ್ದಾರೆ. ಇವರನ್ನೇನಾದರೂ ರಾಜಕೀಯವಾಗಿ ಇವರಿಗೆ ತೊಂದರೆ ಮಾಡಬೇಕು ಅಂದರೆ ಇದು ಅಭಿವೃದ್ಧಿ ವಿಚಾರ ಅಥವಾ ಬೇರೆ ವಿಚಾರಗಳಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇವಲ ಜಾತಿಗಳ ಹೆಸರಲ್ಲಿ ಜನರನ್ನು ಎತ್ತುಕಟ್ಟಿದ್ರೆ ಸುಲಭವಾಗಿ ಅವರಿಂದ ನಾವು ಜನರನ್ನು ದೂರ ಮಾಡ್ಬೋದು ಅಂತಕ್ಕಂಥದ್ದು ಇದು ವಂಚಾಕಿರ್ತಕ್ಕಂಥದ್ದು 10 ವರ್ಷದಿಂದ ಅಲ್ಲ, ಬಹುಶಃ 2004 ಆ ಮಧ್ಯೆಯಿಂದ ಕೆಲವರು ಮಾಡಿದ್ದಾರೆ. ನಾನು ಯಾರು ಅಂತ ಹೇಳೋದು ಹೋಗೋದಿಲ್ಲ. ಭಾಳ ಪ್ರಯತ್ನಗಳನ್ನು ಮಾಡೋದು. 2008ರಲ್ಲಿ ಅಣ್ಣಾಗಿರುತ್ತಂದಿಲ್ಲ, ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ರೀತಿ ಪ್ರಯತ್ನ ಮಾಡಿದ್ರು. 2008ರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮುದಾಯವನ್ನು ನಾನು ವಿರುದ್ಧವಾಗಿ ಎತ್ತುಕಟ್ಟುವಂಥ ಕೆಲಸ ಮಾಡಿದೆ. ನಂತರ 2013ರಲ್ಲಂತೂ ಬಹುಶಃ ನನ್ನ ಜೊತೆ ಯಾರು ಸಮುದಾಯದವರೇ ಇಲ್ಲ ಅನ್ನೋ ರೀತಿಯಲ್ಲಿ ಎತ್ತಿಕೊಳ್ಳುವಂಥದ್ದು ಮಾಡಿದ್ರು. ಆದರೆ ನಮ್ಮ ಅದೃಷ್ಟ ಕೈ ಕೊಟ್ಟು ಕಮ್ಮಿ ಓಟಲ್ಲಿ ಅವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 1600 ಓಟಲ್ಲಿ ಸೋತ್ವಿ ನಾವು. ನಂತರ 2018ರಲ್ಲೂ ಇದೇ ರೀತಿ ಪ್ರಯತ್ನಗಳು ನಿರಂತರವಾಗಿ ಹೇಳುವಂಥದ್ದು. ಯಾವುದಾದ್ರೂ ಒಂದು ವಿಚಾರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಬೆಂಬಲ ಕೊಟ್ಟರೆ ಅಲ್ಲಿ ಇನ್ನೊಂದು ಸಮುದಾಯದವರಿದ್ದರೆ ನೀವು ಜಾತಿನ ಕಂಡ್ರೆ, ಇನ್ನೊಂದು ಕಡೆ ಅಲ್ಲಿ ಯಾರು ವಿರೋಧ ಅಂತ ಹೇಳ್ತಾರೆ ಅವರಿಗೆ ಸಮುದಾಯದವ್ರು ಸಪೋರ್ಟ್ ಮಾಡಿರ್ತೀವಿ, ಅದು ಯಾವುದು ಲೆಕ್ಕ ಬರೋಲ್ಲ. ಯಾಕಂದರೆ ಸ್ಥಳೀಯವಾಗಿ ರಾಜಕೀಯವಾಗಿ ಅಲ್ಲಿ ಏನೋ ಗೊಂದಲ ಆಗಿರ್ತದೆ. ಅಂಥದಕ್ಕೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ನಿಲ್ಲುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಜಾತಿಯ ಲೇಪನ ತರುವಂಥದ್ದು. ಅಂದರೆ ಜನ ಈ ಕ್ಷೇತ್ರದಲ್ಲಿ ಅರ್ಥ ಮಾಡಿಕೊಳ್ಳಿ. ಆದರೂ ಅದು ಯಾವುದಕ್ಕೂ ನಾವು ಬೆಲೆ ಕೆಡಿಸ್ಕೊಳ್ಳಿಲ್ಲ. 2013ರಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟು ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಟ್ಟಿದ್ದ ಕಾರಣ ನನಗೆ ಸರ್ಕಾರದಲ್ಲಿ ಭಾಗವಾಗಿ ಮಂತ್ರಿ ಆಗುವಂಥ ಅವಕಾಶ ಲಭಿಸಿತು. ಜಿಲ್ಲೆಯ ಜವಾಬ್ದಾರಿ ಸಿಕ್ತು. 2023ರಲ್ಲಿ ಆಗಲೇ ಕರೆಕ್ಟಾಗಿ ಹೇಳಿದ್ದೆ. 2023ರಲ್ಲಿ ಅಂತ ಕರೆಕ್ಷನ್ ಆಯ್ತು. ಈಗ ಅವತ್ತಿಂದ ನನಗೆ ಎಲ್ಲರೂ ಬಂದು ಕೇಳೋದು ಭವನ ಅಂತದ್ದು. ನನಗೆ ಯಾಕೋ ಭವನ ಅಂದರೆ ನನಗೆ ಯಾಕೋ ಅದು ಸ್ವಲ್ಪ ಅಲರ್ಜಿ ಆಗಬೇಕು. ಈ ಭವನಗಳು ಭಾಳಷ್ಟು ಕಡೆ ಕಟ್ಟಿದ್ದಾರೆ, ಆದರೆ ಆ ಭವನಗಳನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಜನ. ಅಲ್ಲಿ ಹಸುಗಳು ಕಟ್ಟಾಕ್ತಾರೆ ಅಥವಾ ಕಸ ಹೊಡೆಯೋದಿಲ್ಲ, ಏನೂ ಮಾಡಲ್ಲ. ಆಮೇಲೆ ಬೇಡಿಕೆ ಏನಂದರೆ ಸರ್ಕಾರ ಕೂಡ ತಪ್ಪು ಮಾಡಿದೆ. ಹಿಂದೆ ಸರ್ಕಾರಗಳು ಭವನ ಅಂತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೆ. ಎಷ್ಟೋ ಕಡೆ ಭವನ ಅಂತೇಳಿ ಅದು ದೇವಸ್ಥಾನವಾಗಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಈ ಥರ ಬೇರೆ ಬೇರೆ ಆಗಿದ್ದಾರೆ. ಅದಕ್ಕೆ ನಾವು ಚಿಂತಾಮಣಿ ಹೃದಯ ಭಾಗದಲ್ಲಿ ಆ ಕಾಲದಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಭವನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ನಾನೇ ಎಲ್ಲ ರೀತಿ ಅದಕ್ಕೆ ಜಾಗ ಸೂಚಿಸಿ ಎಲ್ಲ ಮಾಡಿದ್ದೆ. ಆದರೂ ನನ್ನ ಮೇಲೆ ಅಪಪ್ರಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ 1300 ಜನ ಕೂರುವಂಥದ್ದಕ್ಕೆ ಭವನಕ್ಕೆ ನಾನು ಅಂದಾಜು ಮಾಡಿಸಿದ್ದೆ, ವಿನ್ಯಾಸ ಮಾಡಿಸಿದ್ದೆ.
ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದುಡ್ಡು ಸಿಗಲ್ಲ ಅಂತ ಹೇಳಿ ನಾನು ನಗರಸಭೆಯಿಂದ ಮಾಡಿಸೋಣ, ಅಂಬೇಡ್ಕರ್ ಕಲಾಭವನ ಆಪಾದನೆಗಳು, ವಾಲ್ಮೀಕಿ ಭವನಕ್ಕೆ ಜಾಗ ಅಂತೇಳಿ ಇಲ್ಲೇ ಬಿಟ್ರಬೇಟ್ ಪಕ್ಕದಲ್ಲೇ 30 ಗುಂಟೆ ಹುಡುಕಿದ್ದೆ. ಅಧಿಕಾರಿಗಳು ಅವತ್ತು ಸಹಕಾರ ಕೊಡಲಿಲ್ಲ. ಕಡೆಗೆ ಅದೊಂದು ನನ್ನ ಮೇಲೆ ಅಪಪ್ರಚಾರ ಮಾಡಿ, ಆದರೆ ಯಾರು ಎಲ್ಲರೂ ಕೇಳಿದ್ರು ಅಂತ ಹೇಳೋದಿಲ್ಲ. ಎಲ್ಲರೂ ಅವರ ಅಪಪ್ರಚಾರಗಳು ಮಾಡಿದ ರೀತಿಯಲ್ಲಿ ಜಾತಿ ಧರ್ಮದವರು ಎಲ್ಲರೂ ಆ ರೀತಿ ಅದನ್ನು ನಿಜ ಅಂತ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಹೋಗಿದ್ದಿದ್ರೆ ಬಹುಶಃ ನನಗೆ ಠೇವಣಿಗೆ ಬರ್ತಾ ಇರಲಿಲ್ಲ. ಯಾಕಂದರೆ ಒಕ್ಕಲಿಗರ ಸಮಾಜವನ್ನು ಸೇರಿಕೊಂಡು ನನಗೆ ನಾನು ವಿರುದ್ಧ ಅಂತ ಎತ್ಕೊಟ್ಟು, ನಾನು ಒಕ್ಕಲಿಗರ ಜಾತಿಗೂ ವಿರುದ್ಧ ಅನ್ನೋ ಲೆಕ್ಕದಲ್ಲಿ ಕೂಡ ಹೇಳ್ತೀನಿ. ಅದರಿಂದ ಏನೇನೋ ಅವರ ರಾಜಕೀಯ ಲಾಭಗಳಾಗುತ್ತೆ ಮಾಡಿದ್ರು, ಅವೆಲ್ಲ ಮಾಡಿದ್ರು ಸಹ ಅವರೆಲ್ಲ ಹಿಂದೆ ಬಿಟ್ಟು ನಾವು ಯಾವುದೂ ಅದನ್ನು ತಲೆ ಕೆಡಿಸ್ಕೊಳ್ತೀರ. ನನ್ನ ಕರ್ತವ್ಯ ಇದೆ ಇವತ್ತು ಎಲ್ಲ ಜಾತಿ ಧರ್ಮದ ಅವರಿಗೆ ನಾವು ಗೌರವ ಕೊಡಬೇಕು ಮತ್ತು ನನ್ನ ಕೈಲಾದಷ್ಟು ಅವರಿಗೆ ಒಳ್ಳೇದು ಮಾಡಬೇಕು. ಎಲ್ಲರೂ ಇವತ್ತು ಚಿಂತಾಮಣಿಯಲ್ಲಿ ಒಂದು ಒಳ್ಳೆ ಗೌರವಯುತವಾದಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸನ ಮಾಡೋಣ. 10 ಜನಕ್ಕೆ ಒಳ್ಳೇದು ಮಾಡಬೇಕು. ಒಂದೊಂದು ಸಂದರ್ಭದಲ್ಲಿ 10 ಜನಕ್ಕೆ ಒಳ್ಳೇದು ಮಾಡುವಂಥ ಸಂದರ್ಭದಲ್ಲಿ ಒಬ್ಬರೇ ಅನಾನುಕೂಲ ಆಗ್ಬೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ ನೀವು. ನಮಗೆ ಗೊತ್ತಿದೆ ಸ್ಟೇಡಿಯಮ್ಮು ಯಾವ ರೀತಿ ಇತ್ತು ಹಿಂದೆ ಅಂತ. ಸ್ಟೇಡಿಯಮ್ಮು ಅಂಗಡಿಗಳನ್ನು ಕಟ್ಟಿದ್ದು ಯಾರು? ಮುಂಚೆ ಡಬ್ಬಾಂಡಿ ಇತ್ತು, ಹೌದಲ್ಲ? 32 ವರ್ಷಗಳಿದೆ ಸ್ಟೇಡಿಯಂ ಮುಂದೆ ಡಬ್ಬಾಂಗಡಿ ಇರ್ತಿತ್ತು. ಅದೇ ಡಬ್ಬಾಂಗಡಿ ಇವತ್ತು ಇದ್ದಿದ್ರೆ ಚಿಂತಾಮಣಿ ಬೆಳೀಲಿಕ್ಕೆ ಆಗ್ತಿತ್ತ? ನಮ್ಮ ತಂದೆಯವರು ಆ ಕಾಲದಲ್ಲಿ ಅವರಿಗೆ 300 ರೂಪಾಯಿ ಬಾಡಿಗೆ 30,000 ಅಡ್ವಾನ್ಸ್ ಕೊಡಿ, ನಿಮಗೆ ಅಂಗಡಿ ಕಟ್ಕೊಡ್ತೀವಿ ಅಂತಕ್ಕಂಥ ಯೋಜನೆ ಮಾಡಿ ಕಟ್ಟಿದ್ರು, ಕೆಲವರು ಕಟ್ಟಿಲ್ಲ. 94ರ ಚುನಾವಣೆಯಲ್ಲಿ ಕೆಲವರೆಲ್ಲ ಅವರೆಲ್ಲ ಎತ್ಕಟ್ಟಿದ್ರು, ಇವರೆಲ್ಲ ನಿಮ್ಗೆ ತೊಂದರೆ ಮಾಡಿಬಿಟ್ರು, ನಿಮ್ಮ ಡಬ್ಬ ಅಂಗಡಿ ತೆಗೆದುಬಿಟ್ರು ಅಂತ ವಿರುದ್ಧವಾಗಿ ಓಟ್ ಹಾಕುವಂಥದ್ದು ಮಾಡಿದ್ರು. 94ನೇ ಇಸ್ವಿ. ಅದನ್ನು ಮುಂದುವರೆದು 100 ಅಂಗಡಿಗಳೇನಿತ್ತು, ನಾವು ಉಳಿದಂಥ ಅಂಗಡಿಗಳನ್ನು ನಾನು 2008ರಲ್ಲಿ 2.5 ಕೋಟಿ ಮಂಜೂರು ಮಾಡಿಸಿ ನಾವು ಉಳಿದಂಥ ಅಂಗಡಿಗಳು ಕಟ್ಟುವಂಥದ್ದು ಮಾಡಿ ಸ್ಟೇಡಿಯಂಗೆ ಟ್ರ್ಯಾಕ್ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಮಳೆ ಬಂದರೆ ನೀರು ನಿಲ್ತಾ ಇತ್ತು. ಪೆವಿಲಿಯನ್ ಯಾವ ರೀತಿ ಇತ್ತು ನಿಮ್ಗೆ ಗೊತ್ತಿದೆ. ಇವೆಲ್ಲ ನೆನಪು ಮಾಡ್ಕೋಬೇಕು. ಯಾಕಂದರೆ ಕೆಲವರು ಮಾತಾಡೋದು ಶೈಲಿ ಹೆಂಗಿರುತ್ತೆ ಅಂದರೆ, ನಾವು ಇಲ್ಲಿ ಬರೀ ಅಕ್ರಮ ಆಸ್ತಿ ಮಾಡಿಕೊಂಡೇ ಇಲ್ಲಿ ರಾಜಕಾರಣ ಮಾಡಿದ್ದೀವಿ 70-80 ವರ್ಷದಿಂದ, ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಪಾಪ ಅವರು ಸತ್ಯ ಹರಿಶ್ಚಂದ್ರ ಮೊಮ್ಮಗನ ಥರ ಅವ್ರು ಇಲ್ಲೇ ಹುಟ್ಟಿ ಬೆಳೆದು ಅವ್ರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲ ಇಲ್ಲೇ ಚಿಂತಾಮಣಿಗೆ ಬೆಳವಣಿಗೆ ಏಳಿಗೆಗೆ ಎಲ್ಲ ರೀತಿ ಪ್ರಯತ್ನ ಪಟ್ಟಕ್ಕೆ ಅವ್ರು ಮಾತಾಡುವಂಥ ಮಾತು ಶೈಲಿ. ನಿಮ್ಗೆ ಗೊತ್ತಿದೆ, ಯಾರಾದರೂ ಡಿಪ್ಲೊಮಾ ಹೋಲ್ಡರ್ಸ್ ಇದ್ರೆ ಯಾವತ್ತಾಗಿದ್ದು ಚಿಂತಾಮಣಿಯಲ್ಲಿ ಡಿಪ್ಲೊಮಾ ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜ್ ಯಾವಾಗ ಆಗಿದ್ದು, ಯಾರ ಕಾಲದಲ್ಲಿ ಆಯಿತು ಎಲ್ಲ ಗೊತ್ತಿದೆ. ನನಗೆ ಆಶ್ಚರ್ಯ ಆಗುತ್ತೆ, ಅವ್ರು ಮಾತಾಡ್ತಾ ಇದ್ರೆ ಯಾರು ಅದಕ್ಕೆ ಉತ್ತರ ಕೊಡುವಂಥ ಮಟ್ಟದಲ್ಲಿ ನಮ್ಮವ್ರು ಯಾರು ಉತ್ತರ ಕೊಡ್ತಾ ಇದ್ದಾರೆ. ನಿಂದು ಯಾವ ಊರಪ್ಪ, ನಿನ್ಗೇನು ಗೊತ್ತು ಚಿಂತಾಮಣಿ ಚರಿತ್ರೆ ಅಂತ ವಾಪಸ್ಸು ಗಟ್ಟಿಯಾಗಿ ಬುದ್ಧಿವಂತ ಹುಡುಗರು ಸಾಮಾಜಿಕ ಜಾಲತಾಣದಲ್ಲಿ ಹುಡುಗಿದ್ರೆ ಅವಾಗ ಬಾಯಿ ಮುಚ್ಚಿಬಿಟ್ಟು ಇವತ್ತಿಗೂ ಬಾಯಿಗೆ ಬೀಗ ಹಾಕೋಕ್ಕೆ ಅವ್ರಿಗೆ ಇನ್ನೂ ಆಗಿಲ್ಲ. ಈ ರೀತಿ ಪರಿಸ್ಥಿತಿಗಳಲ್ಲಿ 10 ವರ್ಷ ನಾನು ಸೋತಿದ್ದಂಥ ಸಂದರ್ಭದಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 2023ರಲ್ಲಿ ಸ್ಟೇಡಿಯಂ ಅಂಗಡಿಗಳ ಬಾಕಿ ಎಷ್ಟಪ್ಪ ಅಂದರೆ 1,75,00,000. ಎಷ್ಟು? 1 ಕೋಟಿ. ಬಾಡಿಗೆ ಎಷ್ಟಪ್ಪ ಪ್ರತಿ ತಿಂಗಳು ಅಂದರೆ ಕೆಲವ್ರಿಗೆ 800, ಕೆಲವ್ರು 1,200, ಕೆಲವ್ರು 1,500. ಎಲ್ಲರೂ ಬೇರೆಯವರಿಗೆ ಸಬ್ಸಿಡಿ ಕೊಟ್ಕೊಂಡಿದ್ದಾರೆ. ಬಹುತೇಕ 8,000, 7,000, 10,000. ಹಂಗಾದ್ರೆ ನಿಮ್ಗೆ ಯಾರಿಗೂ ಅಂಗಡಿಗಳು ತಗೊಳ್ಳೋ ಕೆಪಾಸಿಟಿ ಇರ್ಲಿಲ್ವಾ? ಹಂಗಾರೆ ನೀವು ಸಬ್ಸಿಡಿ ಕೊಟ್ಕೊಂಡ್ಬಿಟ್ಟು ಆರಾಮಾಗಿ ಮನೇಲಿ ಇರ್ಬೋದಲ್ಲ. ತಿಂಗಳಿಗೆ ಆರಾಮಾಗಿ ಬಾಡಿಗೆ ಅವ್ರು ಯಾರಾದ್ರೂ ಕೊಟ್ಬಿಟ್ಟು ಬಾಡಿಗೆ ವಸೂಲಿ ಮಾಡಿರಲಿಲ್ಲ. ನಾವು ಒಳ್ಳೆ ಮಾತಲ್ಲಿ ಹೇಳಿ ಬಾಡಿಗೆ ವಸೂಲಿ ಮಾಡೋಕ್ಕೆ ಭಾಳ ಪ್ರಯತ್ನ ಪಟ್ಟು 2 ವರ್ಷದಿಂದ. ಕಡೆಗೆ ಈಗ 5-6 ತಿಂಗಳಿಂದ ಭಾಳ ಕಠಿಣವಾಗಿ ನಿರ್ಧಾರ ಮಾಡಿ ಬೀಗ ಹಾಕಿಸ್ತಾ ಇದ್ದೀವಿ. ಈಗ ವಸೂಲಿ ಆಗಿ ಇನ್ನೂ 37-38 ಲಕ್ಷ ಬಾಕಿ. ನಾನು ನಿಮ್ಗೆ ಹೇಳ್ತಾ ಇರೋಂಥ ವಿಚಾರ, ನಾನು ಈ ರೀತಿ ಕಠಿಣವಾಗಿ ನಿರ್ಧಾರ ತಗೊಂಡಿದ್ರೆ ವಸೂಲಿ ಆಗ್ತಿತ್ತ? ಯಾರ್ದು ಅದು ದುಡ್ಡು? ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು? ಅಂಗಡಿಗಳು ನೀವು ನೋಡಿದ್ರೆ ನಮ್ಮ ತಂದೆಯವರು 92ರಲ್ಲಿ 93ರಲ್ಲಿ ಶುರು ಮಾಡಿಸಿದ್ರು. 2004ರಲ್ಲಿ ಆಜಾದ್ ಚೌಕಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಅದನ್ನು ಬೆಳಕಿಗೆ ತರ್ತೀನಿ, ಅದನ್ನು ಉಪಯೋಗಕ್ಕೆ ತರ್ತೀನಿ ಅಂತ ಹೇಳಿದ್ರು. ಬಹುಶಃ ನೀವೆಲ್ಲ ಬಸ್ ಸ್ಟ್ಯಾಂಡ್ಗೆ ಆ ಕಡೆ ಓಡಾಡೋದಕ್ಕೆ ಗೊತ್ತಿರ್ತದೆ. ನನ್ನ ಹತ್ರ ಫೋಟೋಗಳು ವಿಡಿಯೋಗಳೆಲ್ಲ ಪಾಸ್ ಮಾಡಿ ಶಟ್ರುಗಳೆಲ್ಲ ಕರ್ಗೋಗಿತ್ತು. ಹೌದಾ? ಮೇಲೆ ಸ್ಟೀಲೆಲ್ಲ ಕಟ್ ಮಾಡೋಕ್ಕಿತ್ತು. ಅದಕ್ಕೆ ಒಂದು ಕಾರ್ಯರೂಪಕ್ಕೆ ತಂದು ಅದನ್ನು ಬಾಡಿಗೆ ಕೊಡುವಂಥದ್ದು ಮಾಡಿ ಅದರಿಂದ ಎಷ್ಟು ಜನಕ್ಕೆ ಬದುಕು ಕಟ್ಕೊಳ್ಳೋಂಗಾಯಿತು.
ಸ್ಟೇಡಿಯಂ ಅಂಗಡಿಯಿಂದ ಎಷ್ಟು ಜನಕ್ಕೆ ಬರೋದು? ಸುಮಾರು 194 ಅಂಗಡಿಯಿಂದ ಎಷ್ಟು ಜನಕ್ಕೆ ಬಂದು ಕಟ್ಕೊಳಕ್ಕಾಯ್ತು? ತಗೊಂಡಿರೋ ಅಂಗಡಿನ ಬಾಡಿಗೆ ಕೊಡಲಿಲ್ಲ ಅಂದರೆ ಯಾಕೆ ನಾವು ಸುಮ್ಮನೆ ಇರೋಕ್ಕಾಗತ್ತ? ಯೋಚನೆ ಮಾಡಿ. ಯಾರಿಗೋಸ್ಕರ ಕಟ್ಟಿದ್ದೀವಿ? ನಾವು ಬರೀ ಕಾಂಪೌಂಡ್ ಹಾಕ್ಬೇಕಲ್ಲ ರವಿ, ಬರೀ ಕಾಂಪೌಂಡ್ ಹಾಕೋದಿತ್ತಲ್ಲ ಸುತ್ತಲೂ, ಯಾಕೆ ಅಂಗಡಿ ಯಾಕೆ ಕಟ್ಟಬೇಕು? ಸ್ಟೇಡಿಯಂಗೆ ಆದಾಯ ಬರಲಿ, ಇವೆಲ್ಲರ ಉದ್ದೇಶ ಮಾಡಿ ನಾನು ಅವತ್ತೇ ಪ್ಲಾನ್ ಮಾಡಿದ್ದೆ. ಸ್ಟೇಡಿಯಂ ಪಕ್ಕದಲ್ಲಿ DCC ಬ್ಯಾಂಕ್ ಜಾಗ ಇದೆ, ನಾಳೆ ಇಲ್ಲೊಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡೋಣ, ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡೋಣ, ಇಂಡೋರ್ ಬಾಸ್ಕೆಟ್ಬಾಲ್ ವಾಲಿಬಾಲ್ ಕೋರ್ಟ್ ಮಾಡೋಣ, ಸ್ಪೋರ್ಟ್ಸ್ ಹಾಸ್ಪಿಟಲ್ ಮಾಡೋಣ, ಸಾಧ್ಯ ಆದರೆ ಟೆಂಪರೇಚರ್ ಕಂಟ್ರೋಲ್ ಸ್ವಿಮ್ಮಿಂಗ್ ಪೂಲ್ ಮಾಡೋಣ, ಈ ಥರ ಜಿಮ್ನಾಸ್ಟಿಕ್ಸ್ಗೆ ವ್ಯವಸ್ಥೆ ಮಾಡೋಣ, ಒಳ್ಳೆ ಜಿಮ್ ಮಾಡೋಣ. ಇವೆಲ್ಲ ಕನಸು ಕಟ್ಕೊಂಡು ನಾನು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅದನ್ನ ಯುವಜನ ಸೇವಾ ಇಲಾಖೆಗೆ ಕೊಡಿ ಅಂತ ಕೇಳಿದೆ. ಎಲ್ಲ ಅದನ್ನ ಮೂವ್ ಮಾಡಿದ್ದೆ. ಸರ್ಕಾರದಲ್ಲಿ ಒಂದು ಆದೇಶ ಮಾಡಿದ್ರು, ನೀವು ಈ ಥರ ಜನರಲ್ ಬಾಡಿ ಮಾಡಿ ಅಂತ. ಅದ್ರ ಮೇಲೆ ಪಾಪ ಯಾರು ಹೆಸರು ಹೇಳಕ್ ಹೋಗಲ್ಲ. ಒಬ್ರು ಯಾರೋ ಪುಟ್ಟಸ್ವಾಮಿ ಅವರು ಅಂತ ಈಗ ಪಾಪ ಗುರುಗಳಾಗಿದ್ದಾರೆ. ಅವರು ನಮ್ಮ ಈ ಸಮಾಜದವರು, ನಮ್ಮ ಗ್ರಾಮೀಣ ಸಮಾಜದವರು ಗುರುಗಳಾಗಿದ್ದಾರೆ. ನಾನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಏನು ಹೇಳಕ್ ಹೋಗೋದಿಲ್ಲ. ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೋಗಿ ಸುಧಾಕರ್ ಅವ್ರಿಗೆ ಜಾಗ ಲಪ್ಟಾಯಿಸಕ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ನಾನು ಕೇಳಿದ್ದು ಯುವಜನ ಸೇವಾ ಇಲಾಖೆ. ಈ ರೀತಿ ಆಯ್ತು. ಆಗ ಅದು ಆಗಲೇ ನಿಂತೋಯ್ತು. ಸದಾನಂದ ಗೌಡರು ಮುಖ್ಯಮಂತ್ರಿ ಆದ್ರು, ಜಗದೀಶ್ ಶೆಟ್ಟರ್ ಬಂದ್ರು, ಯಾರು ಅದಕ್ಕೆ ಅವಕಾಶ ಮಾಡಲಿಲ್ಲ, ನಮ್ಮ ಸಹಕಾರ ಕೊಡಲಿಲ್ಲ ಅಧಿಕಾರಿಗಳು. ಇನ್ನೊಬ್ರು ಬಿಜೆಪಿ ನಾಯಕರು ಒಬ್ಬರಿದ್ರು, ಎಷ್ಟು ಹೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದ್ದು ಯಾರು ಅಂತಿದ್ದೆ. ಆ ನಾಯಕರು ಹೋಗಿ ಅಲ್ಲೆಲ್ಲ ಅಪಪ್ರಚಾರ ಮಾಡಿದ್ರು. ಅವ್ರ ಸಮುದಾಯಕ್ಕೆ ಏನೋ ಇದು ತಗೋಬೇಕು ಅಂತ ಹೊಚ್ಚಾಕಿ ಸೊಸೈಟಿ ಅವರು ಇದನ್ನ ಅಪಪ್ರಚಾರ ಮಾಡಿದ್ರು. ನಾನು ಹೆಸರು ಹೇಳಕ್ ಹೋದ್ರೆ ಅದಕ್ಕೆ ಅರ್ಥ ಆಗಿದೆ. ಈ ಪಾಪ ಅವ್ರು ಎದುರಿದ್ದಾರೆ ಆಗಿದೆ. ಆಯ್ತಾ? ಈ ತರ ಸೊ ಈ ತರ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡಿದ್ವಿ, 10 ವರ್ಷ ಹಾಗೆ ಇತ್ತು. ನಾನು ಈಗ ಪ್ರಯತ್ನ ಪಟ್ಟು ರಾಜಣ್ಣ ಅವ್ರಿಗೆ ಒಪ್ಪಿಸಿ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು, ಸರ್ವ ಸದಸ್ಯರ ಸಭೆ ಎಲ್ಲ ಮಾಡಿ ನಾವು ಆ ಜಾಗನ 2,80,00,000ಕ್ಕೆ ಏನು ಒಂದು ಸರ್ಕಾರಿ ಬೆಲೆ ಏನಿದೆ ಅದನ್ನ ಯುವಜನ ಸೇವೆ ಇಲಾಖೆ ಕೊಡ್ಸಕ್ಕೆ ಆದೇಶ ಮಾಡಿಸಿ ಕೊಡೋಕೆ ಹೋದ್ರೆ ಅರ್ಜಿ ಕೊಡಿಸ್ತಾರೆ. ಅದಕ್ಕೆ ಸೊಸೈಟಿನ ಪುನಶ್ಚೇತನ ಮಾಡಬೇಕಿತ್ತು. ಬಹಳ ಕಮ್ಮಿ ರೇಟಿಗೆ ಕೊಟ್ಬಿಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ನೀವು ಕೊಟ್ರ? ಸರ್ಕಾರ ಇಲಾಖೆ, ಯುವಜನ ಸೇವಾ ಇಲಾಖೆ. ಯಾರಿಗೋಸ್ಕರ? ಈಗ ಊರಲ್ಲಿ ಇರ್ತಕ್ಕಂಥ ಯುವ ಜನತೆಗೆ ಅದನ್ನ ಅರ್ಜಿ ಕೊಡಿಸ್ತಾರೆ. ಇದು ಇವ್ರ ಉದ್ದೇಶಗಳು. 10 ವರ್ಷ ನೀವು ಇದ್ರಲ್ಲ, ಯಾಕೆ ಪುನಶ್ಚೇತನ ಮಾಡಲಿಲ್ಲ ಅರ್ಜುನ್? ಏನಪ್ಪ ನಾವೀಗ ಈ ಕೆಲಸ ಮಾಡೋದು ಈ ರೀತಿಯಾಗಿ ಇವತ್ತು ಮುಂದೆ ಗೊತ್ತಲ್ಲ, ಇಲ್ಲಿ ಕ್ರಿಕೆಟ್ ಗ್ರೌಂಡ್ ಮಾಡ್ತಾ ಇದ್ದೀವಿ. 7 ಕೋಟಿ ಮಂಜೂರಾಗಿದೆ. ಟೆಂಟ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು 10-15 ದಿವಸ. ಸ್ಟೇಡಿಯಂನಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಈಗ 1,60,00,000 ದುಡ್ಡಿದೆ. ಏನು 2,81,00,000 ಕೊಟ್ಟು ಇನ್ನ 1,60,00,000 ದುಡ್ಡಿದೆ. ಅವರು ₹1 ಹಣ ಎಲ್ಲೂ ತರಲಿಲ್ಲ. ಅಂದ್ರೆ ನಾನು ಯಾಕೆ ಇವೆಲ್ಲ ಹೇಳಿದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, IDSMT ಅಂಗಡಿಗಳು ಸುಮಾರು 4-5 ಕೋಟಿ ಬಾಕಿ ಇದೆ. ರೆಕಾರ್ಡ್ಸ್ ಇಲ್ಲ ಅದ್ರದ್ದು. ಈಗ ಇನ್ನ 2.5-3 ಕೋಟಿ ಹಾಕ್ಬೇಕು. ಬಹಳಷ್ಟು ಜನ ನಮ್ಗೆ ಬೇಕಾದವರು, ನಮ್ಮ ಅನುಯಾಯಿಗಳದೇ ನಾವು ಅಂಗಡಿಗಳು ಬೀಗ ಹಾಕ್ಸಿದ್ದೀವಿ. ಈಗ IDSMT ಅಕೌಂಟಲ್ಲಿ ಸುಮಾರು 5.5-6 ಕೋಟಿ ರೂಪಾಯಿ ದುಡ್ಡಿದೆ. ಮುನ್ಸಿಪಾಲ್ಟಿಯಲ್ಲಿ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರು ಯಾರೋ ಗುರುದತ್ತ, ಯಾರೋ ಗುರು ರಾಘವೇಂದ್ರ ಗುರು ಅಂತ 8,000 ರೂಪಾಯಿ ಬಿಟ್ಟು ಹೋಗಿದ್ರು. ಎಷ್ಟು? 8,000 ರೂಪಾಯಿ ಅಕೌಂಟಲ್ಲಿ ಬಿಟ್ಟು ಹೋಗಿದ್ರು. ಇವತ್ತು 6.5-7 ಕೋಟಿ ರೂಪಾಯಿ ಇವತ್ತು ಮುನ್ಸಿಪಾಲ್ಟಿ ಅಕೌಂಟಲ್ಲಿ ದುಡ್ಡು. ಇಡೀ ಜಿಲ್ಲೆಯಲ್ಲಿ ಯಾವ ಮುನ್ಸಿಪಾಲ್ಟಿ ಇಷ್ಟು ದುಡ್ಡಿಲ್ಲ. ಈ ತರ ಹೆಂಗೆ ಬದಲಾವಣೆ ಆಯಿತು? ನಾನು ಯಾಕೆ ಇದೆಲ್ಲ ಹೇಳ್ಕೊಂಡು ಬಂದೆ ಅಂದರೆ, ಇನ್ನು ಹೇಳ್ಕೊಳ್ಳೋದು ಭಾಳಷ್ಟಿದೆ, ಈಗ ಸಮಯ ಜಾಸ್ತಿ ಆಗಿದೆ. ನಾವು ಕೆಲವು ಸಂದರ್ಭದಲ್ಲಿ ಕಠಿಣವಾದಂಥ ತೀರ್ಮಾನ ಮಾಡಬೇಕಾಗುತ್ತೆ. ಈಗ ರಸ್ತೆ, ಬೆಂಗಳೂರು ರಸ್ತೆ ನಾನು ಭಾಳ ದಿನಗಳ ಕನಸು. ನಾನು ಅವಾಗ ಸೋತ್ಬಿಟ್ಟೆ. ಕೇಶಿಪಲ್ಲಿ ಬಾಡ್ಸೋಣ ಅಂತ ಪ್ಲಾನ್ ಮಾಡಿದ್ದೆ. ಸೋತ್ಬಿಟ್ಟಿದ್ದಕ್ಕೆ ಅಧಿಕಾರಿಗಳು ಸಹಕಾರ ಕೊಡಲಿಲ್ಲ. ಗೊತ್ತಿಲ್ಲ ನಿಮಗೆ ಯಾರು ಸಹಕಾರ ಕೊಡ್ತೀರಾ ಮಾಡ್ತಾ ಇದ್ರು. ಅಂದರೆ ಅಧಿಕಾರಿಗಳನ್ನ ನಾನು ಸೋತಾಗ ಕರ್ಕೊಂಡ್ಬಂದ್ರೆ ಅವ್ರಿಗೆ ರಾಟ ಮಾಡಿದ್ರೆ ನಿಮಗೆ ಎಕ್ಸಾಮ್ ಲೆಕ್ಕಾದ್ರೆ ಹೋಗ್ತೀರಾ. ನಾನು ಹೇಳಿದೆ ಆಫೀಸರ್ಸ್ಗೆ, ನನಗೂ ದೇವ್ರ ಮುಂದೆ ಅವಕಾಶ ಕೊಡ್ತೇನೆ, ಅವ್ರು ನಾನು ಮಾಡ್ತೀನಿ, ನನ್ನ ಕನಸೇನಿದೆ ಅದು ಮಾಡೇ ಮಾಡ್ತೀನಿ. 8 ಕೋಟಿಯಲ್ಲಿ ಡಲ್ಟ್ ಸ್ಕೀಮಲ್ಲಿ ಶುರು ಮಾಡಿದ್ವಿ. ಈಗ ಸಾಕಾಗಲ್ಲ, ಇನ್ನು ಅಗಲ ಆಗ್ತಾ ಇದೆ ಅಂತೀವಿ. ಯಾಕಂದರೆ ಇದು ಪದೇ ಮಾಡೋಕ್ಕಾಗಲ್ಲ.
ಈಗ ಇನ್ನು ನಾನು ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ 7 ಕೋಟಿ ಕೊಡ್ತಾ ಇದ್ದೀನಿ, 7 ಕೋಟಿ 13 ಲಕ್ಷ ಕೊಡ್ತಾ ಇದ್ದೀನಿ. ಪೂರ್ತಿ PCR ಕಾಂಪ್ಲೆಕ್ಸ್ ಎಲ್ಲೆಲ್ಲಿ ಜಾಗ ಸಿಗುತ್ತೆ, ಅವಕಾಶ ಸಿಗುತ್ತೆ, ಪೂರ್ತಿ ವಿಸ್ತೀರ್ಣ ಮಾಡಿ, ಫುಟ್ಪಾತ್ ಮಾಡಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಲೈಟ್ಸ್ ಹಾಕ್ತೀವಿ, ಹೊಸ ಲೈಟ್ಸ್ ಹಾಕ್ತೀವಿ, ಸೆಂಟ್ರಲ್ ಲೈಟ್ ಹಾಕ್ತೀವಿ, ಸೈಡಲ್ ಲೈಟ್ ಹಾಕ್ತೀವಿ, ಗಿಡಗಳು ಮೂಡಿಸ್ತೀವಿ, ಇವೆಲ್ಲ ಮಾಡ್ತೀವಿ. ಇದೆಲ್ಲ ಯಾರು ಕೆಲಸ ಮಾಡ್ತಾಯಿದ್ದೀವಿ? ಈ ರೀತಿ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಈಗ ಆಸ್ಪತ್ರೆ ಮತ್ತೊಂದು ನಾವು ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಹೇಳೋಕ್ಕೆ ಹೋಗಲ್ಲ. ಈಗ ನಾನು ಇವೆಲ್ಲ ಯೋಚನೆ ಮಾಡಿ ಅಂಬೇಡ್ಕರ್ ಭವನ ಅವರು ಪ್ರಾರಂಭ ಮಾಡಿದೆ, ನೆಕ್ಸ್ಟ್ ದಾಖಲೆ ಇದೆ, ಎಲ್ಲ ತೋರಿಸ್ತೀವಿ. ಈಗ ನಾವು 850 ಜನ ಕೂರೋದಕ್ಕೆ ಒಂದು ಬಿಲ್ಡಿಂಗ್ ದೊಡ್ಡದಾಗಿದೆ, ನೋಡಿದ್ದೀರಾ. ಯಾಕಂದರೆ ಕಟ್ಟಿರುವಂಥ ಸರ್ಕಾರಿ ದುಡ್ಡು ಪೂರ್ತಿ ನಾವು ಒಡೆಯೋಕ್ಕಾಗಲ್ಲ. ಇರೋದನ್ನೇ ನಾವು ಯಾವ ರೀತಿ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇದೆ ಅಂತೇಳಿ ನಾವು ಅದನ್ನು ಸೀಮಿತವಾಗಿ ಹಿಂದೆ ಜಾಗ ಎಲ್ಲ ನಾವು ತಗೊಂಡು ಮಾಡಿ, ಈ ಕಡೆ ತಾಲೂಕು ಆಫೀಸ್ದು ಹಳೆ ಜಾಗ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಸುತ್ತಲೂ ವೆಹಿಕಲ್ ಓಡಾಡಬೇಕು ಅಂತೀವಿ. ಈ 850 ಆಸನ 9 ಕೋಟಿ ಹೆಚ್ಚುವರಿ ಕೊಡಿಸಿದೆ, ಅದು ಸಾಕಾಗ್ತಾ ಇಲ್ಲ ಅಂತೇಳಿ ಈಗ ಮೊನ್ನೆ 5 ಕೋಟಿ 40 ಲಕ್ಷ ಕೊಡಿಸಿದ್ದೀನಿ. ಇನ್ನೂ 50 ಲಕ್ಷ ಒಟ್ಟು 15 ಕೋಟಿ ನಾನೇ ಕೊಡಿಸಿದ್ದೀನಿ. ಈಗಾಗಲೇ ಇಂಟೀರಿಯರ್ಸ್ ಕೆಲಸ ಶುರುವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳು ಒಳಗಡೆ ಪೂರ್ಣ ಆಗಬೇಕು. ದೊಡ್ಡದ ಕಾರ್ಯಕ್ರಮ ಅದನ್ನು ಎಲ್ಲರಿಗೂ ಲೋಕಾರ್ಪಣೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಇಷ್ಟು 850 ಸೀಟ್ ಮಾಡಿದಾಗ ಇನ್ನೆಲ್ಲ ಸಮುದಾಯಗಳು ನಮ್ಮ ಭವನ ಅಂತೇಳಿ ಮಾಡೋಕ್ಕೆ ಹೋದರೆ ಈ ಭವನನೇ ಅಂಬೇಡ್ಕರ್ ಭವನ ಕಟ್ಟುವಂಥದ್ದೇ ಬಹುಶಃ ವರ್ಷಕ್ಕೆ ಒಂದು 20 ದಿವಸ 30 ದಿವಸ ಅಥವಾ ಅಮ್ಮ ಅಂದರೆ ಒಂದು 3-4 ತಿಂಗಳು ಉಪಯೋಗ ಬರ್ಬೋದು. ಮಿಕ್ಕಿದ ದಿವಸ ಬೀಗ ಹಾಕಿರ್ತಾರೆ, ಹೌದಲ್ವ? ಕಾಲೇಜ್ ಕಾರ್ಯಕ್ರಮ, ವೈಯಕ್ತಿಕ ಕಾರ್ಯಕ್ರಮ ಎಷ್ಟೇ ಮಾಡಿ, ಏನೇ ಕಾರ್ಯಕ್ರಮ ಮಾಡಲಿ ಅಷ್ಟೇ. ಆ ಒಂದು ಭವನಕ್ಕೆ ನೀವು ಜನ ಉಪಯೋಗ ಮಾಡಿದ್ದಲ್ಲ. ಎಲ್ಲ ಜಾತಿ ಧರ್ಮದವರು ಭವನ ಅಂತ ಕಟ್ಕೊಂಡು ಹೋದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ನಾನು ಇದನ್ನು ಶೈಕ್ಷಣಿಕ ಅಧ್ಯಯನ ಕೇಂದ್ರ ಅಂತೇಳಿ ಇವತ್ತು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜಾತಿಯವರಿಗೂ ಕೊಡಬೇಕು ಅಂಥೇಳಿ ನಾವು ಇದನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ. ನೀವು ಗೊತ್ತಿದೆ, ಈಗ ಮಕ್ಕಳು ಇವತ್ತು ಓದುವಂಥ ಮಕ್ಕಳಿಗೆ ಇವತ್ತಿನ ತಂತ್ರಜ್ಞಾನ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡಿಜಿಟಲ್ ಲೈಬ್ರರಿ, ಇವೆಲ್ಲ ತಂತ್ರಜ್ಞಾನವನ್ನು ಕೊಡುವಂಥದ್ದು. ಇವತ್ತು IAS IPS ಕೋಚಿಂಗ್, ಇವೆಲ್ಲ ಬೇರೆ ಬೇರೆ ರೀತಿಯಾದಂಥ ಕೋಚಿಂಗ್ ವ್ಯವಸ್ಥೆಗಳು. ಯಾರು ಸಮುದಾಯದಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರು ಸ್ವಲ್ಪ ಸಹಕಾರ ಕೊಟ್ಟರೆ, ಸರ್ಕಾರದಿಂದ ಇದಕ್ಕೇನಾದರೂ ಅನುದಾನ ಕೊಟ್ಟರೆ ಒಂದು ಕಟ್ಟಡ ಕಟ್ಕೊಡು, ಅದಕ್ಕೆ ಬೇಕಾದಂಥ ಒಂದು ವಿನ್ಯಾಸ ಮಾಡಿಸಿ ಒಂದು ಕಟ್ಟಡ ಕಟ್ಕೊಂಡ್ರೆ ನಾಳೆ ಅಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಇದನ್ನು ಯೋಚನೆ ಮಾಡಿ ಏನು ಮಾಡಿದ್ರೆ ಎಲ್ಲ ಜಾತಿಯವರಿಗೆ ನಾವು ನನ್ನ ಶಿವಶಂಕರ ರೆಡ್ಡಿ ಅವ್ರನ್ನ ಕೇಳಿದೆ. ಅವರು ಕೆಲವು ಜಾತಿ ಧರ್ಮಗಳಿಗೆ ಎಲ್ಲರಿಗೂ ಜಾಗ ಕೊಟ್ಟಿದ್ದಾರೆ. ನಾನು ಎಷ್ಟು ಸಾರ್ ಕೊಟ್ಟಿದ್ದೀನಿ ಅಂದರೆ ನಾನು 2 ಕುಂಟೆ 3 ಕುಂಟೆ 5 ಕುಂಟೆ ಕೊಟ್ಟಿದ್ದೀನಿ. ನಾನು ಹೇಳಿದೆ ನಾವೆಲ್ಲ ಜಾಸ್ತಿ ಕೊಡ್ತಾ ಇದ್ದೀನಿ. ನಾವು ಕನಿಷ್ಠ 10 ಕುಂಟೆ, ಗರಿಷ್ಠ 1 ಎಕರೆ, ಕೇವಲ 3-4 ಸಮುದಾಯಗಳು, ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಸಮುದಾಯಗಳು ಮಾತ್ರ 1 ಎಕರೆ ಕೊಟ್ಟಿದ್ದೀವಿ. ಇನ್ನೆಲ್ಲ ಸಮುದಾಯಗಳಿಗೆ 30, 20, 10 ಕುಂಟೆ. ಈ ಕಾರ್ನರು ಅದು ಇದು ಅಕಸ್ಮಾತ್ ಅಲ್ಲಿ ನಿಮ್ಗೆ ಗೊತ್ತಿದೆ ಜಾಗ ಇಲ್ಲಿರುವಾಗ 1-2 ಕುಂಟೆ 3 ಕುಂಟೆ ಪಾಯಿಂಟ್ ಎಷ್ಟು ಅಷ್ಟೇ ವ್ಯತ್ಯಾಸ ಆಗಿರ್ಬೋದಕ್ಕೆ. ಯಾವುದು ಉದ್ದೇಶಪೂರ್ವಕವಾಗಿ ಅವ್ರು ಜಾಸ್ತಿ ಸ್ವಲ್ಪ ಕೊಟ್ಬಿಟ್ರು ನಮ್ಗಿಂತ ಅನ್ನೋದು ಇನ್ನೊಂದಲ್ಲ. ಈಗ ನೀವು ಅದು ಪ್ಲ್ಯಾನ್ ನೋಡಿದಾಗ 24 ಮೀಟ್ರ್ ರೋಡ್ ಮಾಡ್ತೀವಿ. ಏನು ಇಂಜಿನಿಯರಿಂಗ್ ಕಾಲೇಜ್ದು ಆ ಸೈಡು ಏನು ಆ ಕಡೆ ಈಗ ಅವರು ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಸೈಡು, ಅಲ್ಲಿ ಯಾವುದೋ ಬಾರ್ ನೀರೇನೋ ಇದೆಯಲ್ಲ ಪಕ್ಕದಲ್ಲಿ, ಆ ಕಡೆಗೆ 80 ಅಡಿ ರಸ್ತೆ, 24 ಮೀಟ್ರ್ ರಸ್ತೆ ಮಾಡ್ತೀವಿ. ಅಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ IB ಬರ್ತದೆ, ಹೊಸ ಇನ್ಸ್ಪೆಕ್ಷನ್ ಬಲ್ಲ ನಮ್ಮ TV ಬಿಲ್ಡಿಂಗು ಕೆಲಸ ಶುರುವಾಗ್ತಾ ಇದೆ. ಈಗ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಕೆಲಸ ಶುರು ಮಾಡ್ತಾರೆ. ಸುಮಾರು 14 ರೂಮ್ ಬರ್ತದೆ, 12-14 ರೂಮ್ ಬರ್ತದೆ. 14